ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪೂಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಕಾಯಿ ಟೊಮೆಟೊ ಅಥವಾ ಹಸಿರು ಟೊಮೆಟೊನ ಬಳಸಿ ಒಂದು ಚಟ್ನಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಈ ಚಟ್ನಿ ಚಪಾತಿ ಹಾಗೆ ಬಿಸಿ ಬಿಸಿ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತುಂಬ ಇನ್ಸ್ಟೆಂಟಾಗಿ ಮಾಡ್ಬೋದು. ಹಾಗೆಯೇ ತುಂಬಾ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸಾಮಾನ್ಯವಾಗಿ ಟೊಮೆಟೊ ಕಾಯಿ ತುಂಬಾ ಅಪರೂಪವಾಗಿ ಸಿಗುತ್ತೆ. ಹಾಗೆ ಸಿಕ್ಕಿದಾಗ ಈ ರೀತಿ ರೆಸಿಪಿ ಮಾಡಿ ತಿಂದರೆ ಅದ್ರ ರುಚಿ ತುಂಬಾ ಡಿಫ್ರೆಂಟಾಗಿರುತ್ತೆ. ನೀವು ಟ್ರೈ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು 6 ಕಾಯಿ ಟೊಮೆಟೊನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಫುಲ್ ಹಸಿರಾಗಿರೋವಂಥ ಕಾಯಿ ಟೊಮೆಟೊನ ಈ ರೀತಿ ಅದರದ್ದು ದಿಂಡು ಕಟ್ ಮಾಡಿ ಈ ರೀತಿ 4 ಪೀಸಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಕಟ್ ಮಾಡಿಕೊಂಡಿರೋವಂಥ ಟೊಮೆಟೊನೆಲ್ಲ ಈಗ ಒಂದು ಪ್ಯಾನ್ಗೆ ಹಾಕಿ ಹುರಿಯೋದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಪ್ಯಾನ್ಗೆ ಈ ಟೊಮೆಟೊನೆಲ್ಲ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸುಮಾರು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಈ ಟೊಮೆಟೊನ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಹೀಗೆ ಹುರಿಯೋದ್ರಿಂದ ಈ ಟೊಮೆಟೊ ತುಂಬ ಗಟ್ಟಿ ಇರುತ್ತಲ್ಲ, ಅದು ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ನೋಡಿ, ಈಗ ಹುರಿತಾ ಆ ಸಿಪ್ಪೆ ಎಲ್ಲ ಕೆಂಪಾಗ್ತಾಯಿದೆ. ಹಾಗೆ ಟೊಮೆಟೊ ಕೂಡ ಸಾಫ್ಟಾಗಿದೆ. ಹೀಗೆ ಸ್ವಲ್ಪ ಚೆನ್ನಾಗಿ ಅದು ಸಾಫ್ಟ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಮತ್ತು ತುಂಬ ದೊಡ್ಡ ಫ್ಲೇಮಲ್ಲಿ ಹುರ್ಕೊಂಡ್ರೆ ಟೊಮೆಟೊ ಎಲ್ಲ ಸೀದಂಗೆ ಆಗುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ನೋಡಿ, ಇದು ಚೆನ್ನಾಗಿ ಹುರಿದು ತುಂಬ ಸಾಫ್ಟಾಗಿ ಚೆನ್ನಾಗಿ ಆಗಿದೆ ಈ ಟೊಮೆಟೊ. ಈಗ ಇದಕ್ಕೆ ನಾನು ಒಂದು 10 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಅರ್ಧಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಯಾಕಂದರೆ ಪೂರ್ತಿ ಮೆಣಸಿನ್ಕಾಯಿ ಹಾಗೆ ಹಾಕಿದ್ರೆ ಅದು ಸಿಡಿಯುತ್ತೆ. ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ದಪ್ಪ ಬೆಳ್ಳುಳ್ಳಿನ ಈ ರೀತಿ ಫುಲ್ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಹೀಗೆ ಈ ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಈ ರೀತಿ ಟೊಮೆಟೊ ಸ್ವಲ್ಪ ಮೆತ್ತಗಾದ ನಂತರನೇ ಈ ಸಾಮಗ್ರಿಗಳನ್ನ ಹಾಕ್ಕೋಬೇಕು. ಯಾಕಂದರೆ ಇದು ಮೊದಲೇ ಹಾಕ್ಕೊಂಬಿಟ್ರೆ ಬೇಗ ಫ್ರೈ ಆಗೋಗುತ್ತೆ, ಹಾಗೆ ಸೀದಂಗೆ ಆಗುತ್ತೆ. ಅದಕ್ಕೋಸ್ಕರ ಈಗ ಇದು ಸ್ವಲ್ಪ ಚೆನ್ನಾಗಿ ಒಳ್ಳೆ ಕೆಂಪು ಬಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈಗ ಇದು ಆಗಿದೆ. ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಹಾಗೆ ಬೆಳ್ಳುಳ್ಳಿ ಕೂಡ ನೋಡಿ ಚೆನ್ನಾಗಿ ಕೆಂಪಗಾಗಿದೆ. ಹೀಗೆ ಎಲ್ಲ ಸಾಮಗ್ರಿಗಳು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಇವಾಗ 2 ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಈ ಕಾಯಿ ತುರಿ ಹಾಕ್ಕೊಳ್ಳೋದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಈ ಕಾಯಿ ತುರಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಚಟ್ನಿಗೆ. ಹಾಗೆಯೇ ಒಳ್ಳೆ ಘಮ ಕೂಡ ಸಿಗುತ್ತೆ. ಹಾಗಾಗಿ ಈ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಈ ಚಟ್ನಿನ ನಾವು ತುಂಬ ದಿವಸ ಇಟ್ಕೊಳ್ಬೇಕು ಅಂದರೆ ಈ ಕಾಯಿ ತುರಿ ಹಾಕ್ಕೊಳ್ದೆ ಹಾಗೆ ಮಾಡ್ಕೋಬೋದು. ಈ ಕಾಯಿ ತುರಿ ಹಾಕಿದ್ರೆ ಸುಮಾರು ಒಂದು 2 ರಿಂದ 3 ದಿನ ಇಟ್ಕೊಂಡು ಈ ಚಟ್ನಿನ ಬಳಸ್ಬೋದು. ಈ ಕಾಯಿ ತುರಿ ಹಾಕ್ಕೊಳ್ದೆ ಹಾಗೆ ಮಾಡಿ ಇಟ್ಕೊಂಡ್ರೆ ಸುಮಾರು 15 ದಿವಸದ ತನಕ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 15 ದಿನದ ತನಕ ಕೂಡ ಇಟ್ಕೊಂಡು ಬಳಸ್ಬೋದು. ನೋಡಿ, ಈಗ ಈ ಕಾಯಿ ತುರಿ ಹಾಕ್ಕೊಂಡಿರೋದು ಕೂಡ ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಿದೆ. ಈಗ ಇದನ್ನ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟೋಣ. ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಹಾಗೆಯೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಹೀಗೆ ಈ ಬಿಸಿ ಇರೋವಾಗಲೇ ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಈ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಬೆಚ್ಚಗಾಗುತ್ತೆ ಆ ಬಿಸಿಗೆ. ಹಾಗಾಗಿ ಮತ್ತು ಅರಿಶಿನ ಕೂಡ ಸ್ವಲ್ಪ ಬಿಸಿ ಆಗುತ್ತೆ. ಹಾಗಾಗಿ ಈಗ ನೋಡಿ, ಇದು ಸ್ವಲ್ಪ ತಣ್ಣಗಾಗಲಿ. ಈಗ ಇದು ಸ್ವಲ್ಪ ತಣ್ಣಗಾಗೋ ತನಕ ಬಿಡಬೇಕು. ನೋಡಿ, ಇದು ತಣ್ಣಗಾಗಿದೆ ಸ್ವಲ್ಪ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ. ಹೀಗೆ ಸಂಪೂರ್ಣವಾಗಿ ತಣ್ಣಗೆ ಮಾಡಿನೇ ಹಾಕ್ಕೋಬೇಕು. ತುಂಬ ಬಿಸಿನಲ್ಲಿ ಹಾಕ್ಕೊಂಬಿಟ್ರೆ ಅದು ಬೆಂದಂಗೆ ಆಗೋಗುತ್ತೆ. ಹಾಗಾಗಿ ಅದು ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಹಾಗಾಗಿ ಫುಲ್ಲು ತಣ್ಣಗಾಗೋ ತನಕ ಇದ್ದು ಆಮೇಲೆ ಹಾಕ್ಕೋಬೇಕು. ನೋಡಿ, ಈಗ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ನೀರು ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಟೊಮೆಟೊದಲ್ಲೇ ನೀರು ಇರೋದ್ರಿಂದ ಇದು ಹಾಗೆ ರುಬ್ಬೋಬೋದು. ಹಾಗೆ ಟೊಮೆಟೊ ಕೂಡ ತುಂಬ ಸಾಫ್ಟ್ ಇರೋದ್ರಿಂದ ಅದು ಬೇಗನೆ ನೈಸ್ ಆಗುತ್ತೆ. ತುಂಬ ನೈಸ್ ಪೇಸ್ಟ್ ಏನು ಬೇಕಿಲ್ಲ, ಸ್ವಲ್ಪ ತರ್ತರಿಯಾಗೆ ರುಬ್ಕೋಬೇಕು. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಒಗ್ಗರಣೆಗೆ ನಾನಿಲ್ಲಿ ಸುಮಾರು 4 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಜಾಸ್ತಿ ದಿನ ಸ್ಟೋರ್ ಮಾಡಬೇಕು ಅಂದರೆ ಇನ್ನೂ ಹೆಚ್ಚಿಗೆ ಎಣ್ಣೆ ಹಾಕ್ಕೊಂಡು ಕೂಡ ಒಗ್ಗರಣೆ ಹಾಕ್ಕೋಬೋದು. ಸ್ವಲ್ಪ ಎಣ್ಣೆ ಬಿಟ್ಟಷ್ಟು ಇದು ಟೇಸ್ಟ್ ಚೆನ್ನಾಗಿರುತ್ತೆ.
ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಈ ಉದ್ದಿನಬೇಳೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಕೆಂಪಗಾದ ನಂತರ ಇದಕ್ಕೆ ನಾನು 2 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊತಾ ಇದ್ದೀನಿ. ಈ ಕಾಯಿ ಟೊಮೆಟೊ ಅಥವಾ ಗ್ರೀನ್ ಟೊಮೆಟೊ ತುಂಬಾ ನ್ಯೂಟ್ರಿಷಿಯಸ್ಸು, ರಿಚ್ ಸೋರ್ಸ್ ಆಫ್ ವಿಟಮಿನ್ ಸಿ, ಹಾಗೆ ಇದು ಆ್ಯಂಟಿ ಇನ್ಫ್ಲಮೇಟ್ರಿ, ಹಾಗೆ ಐರನ್ ಕಂಟೆಂಟ್ ಕೂಡ ತುಂಬ ಹೇರಳವಾಗಿರುತ್ತೆ. ಈಗ ನೋಡಿ ಇದಕ್ಕೆ ನಾನು 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈ ಬ್ಯಾಡಗಿ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಹಾಗೆ ನಮಗೆ ಇಲ್ಲಿ ಖಾರ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನಾವು ಇನ್ನೊಂದು 2 ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಆಗಲೇ ರುಬ್ಬಿ ಇಟ್ಕೊಂಡಿರೋಂಥ ಈ ಮಸಾಲೆನ ಹಾಕ್ಕೊಳ್ಳೋಣ. ಈ ಮಸಾಲೆಗೆ ನಾವು ಆಗಲೇ ಎಲ್ಲ ಚಟ್ನಿಗೆ ಹಾಕುವಂಥ ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡಿರೋದ್ರಿಂದ ಈ ಚಟ್ನಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ನಾವು ತಕ್ಷಣಕ್ಕೆ ಬಳಸೋದಾದರೆ ಹೀಗೆ ಒಗ್ಗರಣೆ ಹಾಕೋ ಅವಶ್ಯಕತೆಯೂ ಇಲ್ಲ, ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡೋ ಅವಶ್ಯಕತೆಯೂ ಇಲ್ಲ. ಹಾಗೆ ಹಸಿಯಾಗಿ ಬಳಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ. ಆದರೆ ಅನ್ನಕ್ಕೆ ಕಲಿಸೋದಕ್ಕೆ ಮತ್ತು ನಾವು ಸ್ಟೋರ್ ಮಾಡಿ ಬಳಸೋದಕ್ಕಾದರೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಹೇಗೆ ಅಂದರೆ ಎಣ್ಣೆ ಜಾಸ್ತಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಅದು ಹೆಚ್ಚು ದಿನ ಚೆನ್ನಾಗೇ ಇರುತ್ತೆ. ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಮಾಡಿದ್ದಾಗಿದೆ, ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ನೋಡ್ಬೋದು. ನೋಡಿ ಇದು ಪಾತ್ರ ತಳೆ ಬಿಡ್ತಾ ಇದೆ, ಹಾಗೆ ಮೇಲೆಲ್ಲ ನೋಡಿ ಎಷ್ಟು ಎಣ್ಣೆ ಥರ ಇದೆ ಅಲ್ವಾ. ಹೀಗೆ ಹಿಂಗೆ ಚೆನ್ನಾಗಿ ಸಂಪೂರ್ಣವಾಗಿ ಹುರಿದಿದ್ದಾಗಿದೆ. ಈಗ ಇದನ್ನು ನಾವು ಒಂದು ಬಾಕ್ಸ್ ಹಾಕಿ ಇಟ್ಕೊಂಡ್ರೆ ಸುಮಾರು ಒಂದು 15-20 ದಿವಸದ ತನಕ ಚೆನ್ನಾಗಿ ಬಳಸ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪೂಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.